ಭಾಗದಲ್ಲಿ ನೋಡಿದ್ರೆ ಅಭಿವೃದ್ಧಿ ಆಗಿದೆ ಅಂತಾರೆ, ಒಂದೇ ಒಂದು ರಸ್ತೆ ಕೂಡ ಸರಿ ಇಲ್ಲ. ಸಾರ್ವಜನಿಕರಿಗಂತೂ ತುಂಬಾನೇ ಕಷ್ಟ ಆಗ್ತಾ ಇದೆ ಓಡಾಡೋದಕ್ಕೆ. ಬಯಲುಬಸವೇಶ್ವರದಿಂದ ದೇವಸ್ಥಾನದಿಂದ ಕಾಡಗ್ರಹಕ್ಕೆ ಬಂದ್ವಿ, 1 ಅಡಿ 2 ಅಡಿ ಗುಂಡಿಗಳಿದೆ. ಗುಂಡಿಯಲ್ಲಿ ರಸ್ತೆ ಹುಡುಕುವಂತ ಕೆಲಸ ನಾವು ಮಾಡ್ತಾ ಇದ್ವಿ. ಒಂದ್ಸತಿ ವಿಸಿಟ್ ಕೊಟ್ರೆ ಅವ್ರ ಕಾಲಲ್ಲಿ ಬಂದು ವಿಸಿಟ್ ಕೊಟ್ರೆ ಸಾಕು, ಗೊತ್ತಾಗುತ್ತೆ ಯಾವ ರೀತಿ ಗುಂಡಿಲಿದೆ ಅಂತ. ವರ್ಷದಿಂದ ಅವ್ರು ಮಾಡಲಿಲ್ಲ ಅಂತ ನಿಮ್ಮನ್ನ ಕುಣಿಸಿದೀವಲ್ಲ, ನೀವು ಏನು ಮಾಡ್ತಿಲ್ಲಲ್ಲ, ಬಿಟ್ಕೊಡಿ ಮತ್ತೆ ಅವ್ರಿಗೆ ವಾಪಸ್ಸು. ಯಾಕೆ ನೀವು ಇಟ್ಕೊಂಡಿದ್ದೀರಾ? ಮತದಾರರ ಮನಸ್ಸನ್ನ ಗೆಲ್ಲಲು 2023ರ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಅವತ್ತು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಅದರ ಫಲವಾಗಿ ಇವತ್ತು ರಾಜ್ಯದಲ್ಲಿ ಸುಮಾರು 60,000 ಕೋಟಿ ರುಗಳು ಕೇವಲ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ. ಅಭಿವೃದ್ಧಿ ಶೂನ್ಯವಾಗಿದೆ. ಇಡೀ ರಾಜ್ಯದಲ್ಲಿ ಎಲ್ಲೆಡೆಯೂ ಕೂಡ ಯಾವುದೇ ಅಭಿವೃದ್ಧಿಗಳು ನಡೀತಿಲ್ಲ ಅಂತೇಳಿ ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಕ್ಷೇತ್ರವು ಕೂಡ ಹೊರತಾಗಿಲ್ಲ. ಆನೇಕಲ್ ತಾಲೂಕಿನಾದ್ಯಂತ ಇಂದು ಅಂದ್ರೆ ಸರ್ಜಾಪುರ ಹೋಬಳಿಯಲ್ಲಿ ಬರುವಂತ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಬಿಜೆಪಿಯ ನಿಕಟಪೂರ್ವ ಅಭ್ಯರ್ಥಿಯಾಗಿದ್ದಂತ ಉಲ್ಲಳ್ಳಿ ಶ್ರೀನಿವಾಸ್ ರವರು, ಬಿಜೆಪಿ ಆನೇಕಲ್ ಮಂಡಲ ಅಧ್ಯಕ್ಷ ಅಂತ SRT ಅಶೋಕ್ ರೆಡ್ಡಿ, ಜಯಪ್ರಕಾಶ್, ಹಾಗೆಯೇ ರಾಧಾಕೃಷ್ಣ, ಮುರಳಿ ಹಾಗೂ ಇನ್ನಿತರೆ ಎಲ್ಲ ಬಿಜೆಪಿಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ಗುಂಡಿಗಳಲ್ಲಿ ರಸ್ತೆಯನ್ನ ಹುಡುಕುವಂತ ವಿನೂತನ ರೀತಿಯ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು. ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಕೊಮ್ಮಸಂದ್ರದ ಬಳಿ ಇರುವಂತಹ ಬಯಲು ಬಸವೇಶ್ವರ ದೇವಾಲಯದಿಂದ ಆರಂಭಗೊಂಡಂತಹ ಈ ಒಂದು ಬೈಕ್ ಪ್ರತಿಭಟನಾ ರ್ಯಾಲಿ ಈ ಒಂದು ಭಾಗದಲ್ಲಿನ ಎಲ್ಲ ಪಂಚಾಯಿತಿಗಳ ಮುಖಾಂತರ ಕೊನೆಗೆ ಬಿಕ್ನಳ್ಳಿಗೆ ಬಂದರು. ಈ ಒಂದು ಬೈಕ್ ರ್ಯಾಲಿಯಲ್ಲಿ ಯಮಸ್ವರೂಪಿ ಗುಂಡಿಗಳಲ್ಲಿ ರಸ್ತೆಗಳನ್ನ ಹುಡುಕಬೇಕಾದಂತ ಪರಿಸ್ಥಿತಿ ಆನೇಕಲ್ ತಾಲೂಕಿನ ಜನತೆಗೆ ಶಾಪವಾಗಿ ಪರಿಣಮಿಸಿದೆ. ಇದರ ವಿರುದ್ಧ ಘೋಷಣೆಗಳನ್ನ ಹಾಕಿ ಸ್ಥಳೀಯ ಶಾಸಕರ ವಿರುದ್ಧ ಆಕ್ರೋಶವನ್ನ ಎಲ್ಲ ಕಾರ್ಯಕರ್ತರುಗಳು ಕೂಡ ವ್ಯಕ್ತಪಡಿಸಿದರು. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಆ ಒಂದು ಪ್ರತಿಭಟನಾ ರ್ಯಾಲಿಗೂ ಮುನ್ನ ಬಸವೇಶ್ವರ ದೇವಾಲಯದಲ್ಲಿ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಿ ಈ ಒಂದು ಪ್ರತಿಭಟನೆಯನ್ನ ನಡೆಸಿದರು. ಎಲ್ಲ ಮುಖಂಡರು ಕೂಡ ಈ ಒಂದು ಗುಂಡಿಗಳಲ್ಲಿ ರಸ್ತೆಯನ್ನು ಹುಡುಕುವಂತ ಕೆಲಸವನ್ನ ಮಾಡಿದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಗ್ರಾಮಾಂತರ ಹಳ್ಳಿಗಳ ಭಾಗದಲ್ಲಿ ಇರ್ತಕ್ಕಂತ ರಸ್ತೆಗಳು ತುಂಬಾ ಕುರುಗೆಟ್ಟು ಹೋಗಿದೆ, ತುಂಬಾ ಅಧ್ವಾನ ಆಗಿದೆ.
ಆ ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗ್ತಿಲ್ಲ. ಯಾರೋ ಹಾಸ್ಪಿಟ್ಲಿಗೆ ಬರ್ಬೇಕು, ಬರ್ಲಿಕ್ಕೆ ಆಗ್ತಿಲ್ಲ, ನಿಧಾನವಾಗಿ ವೆಹಿಕಲ್ಸ್ ಬರ್ತಾ ಇದೆ. ಆಮೇಲೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಈಗ ಮಾನ್ಸೂನ್ ಮುಂಗಾರು ಮಳೆಗಳೆಲ್ಲ ಸ್ಟಾರ್ಟ್ ಆಗಿದೆ. ಈಗಾಗ್ಲೇ ರಸ್ತೆಗಳು ಕುಲಗೆಟ್ಟು ಹೋಗಿದೆ. ಈ ರಸ್ತೆಗಳ ಬಗ್ಗೆ ನಾವೀಗ ನಮ್ಮ ಪಕ್ಷದ ಕಡೆಯಿಂದ ಆಂದೋಲನ ಮಾಡ್ತಾ ಇದ್ದೀವಿ. ನಮ್ಗೇನವರು ಫ್ರೀ ಆಗಿ ಶಾಸಕರ ಅನುದಾನದಲ್ಲಿ ಇಲ್ಲ ಅವರ ಸ್ವಂತ ಅನುದಾನದಲ್ಲಿ ನಾವು ಕೊಡಿ ಅಂತ ಹೇಳಿಲ್ಲ. ನಾವೀಗ ಆನೇಕಲ್ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ರಸ್ತೆಗಳು ಕೂಡ ಹಾಳಾಗಿದೆ. ಸಂಪರ್ಕ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ನಾವು 1 ಕಿಲೋಮೀಟರ್ ರಸ್ತೆಯನ್ನ ಕ್ರಮಿಸಲು ನಮಗೆ ಅರ್ಧ ಗಂಟೆ 3/4 ಗಂಟೆ ಬೇಕಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ರಸ್ತೆಗಳು ಹಾಳಾಗಿದೆ, ಬದುಕು ದುಸ್ತರವಾಗಿದೆ. ಇಲ್ಲಿ ನಡ್ಕೊಂಡು ಹೋಗೋದಕ್ಕೂ ಸಾಧ್ಯ ಇಲ್ಲ ಅಥವಾ ವಾಹನಗಳಲ್ಲೂ ಕೂಡ ಹೋಗೋದಕ್ಕೂ ಸಾಧ್ಯ ಇಲ್ಲ. ತುರ್ತು ಪರಿಸ್ಥಿತಿಗಳು, ಅದು ಯಾರಾದ್ರೂ ಅನಾರೋಗ್ಯಕ್ಕೆ ಈಡಾದಾಗ, ಹಾಗೆಯೇ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಹೋಗ್ಬೇಕಾದ್ರೆ, ಕಚೇರಿಗಳಿಗೆ ಹೋಗ್ಬೇಕು ಅಂದ್ರೂ ಕೂಡ ಈ ಒಂದು ರಸ್ತೆಗಳಲ್ಲಿ ಸಾಗುವಂತದ್ದು ಒಂದು ಸವಾಲಿನ ಪ್ರಶ್ನೆಯೇ ಸರಿ. ಈ ಒಂದು ಪ್ರತಿಭಟನೆಯ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ನಡೆಯೋದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಎಲ್ಲ ಕಾರ್ಯಕರ್ತ ನಾಯಕರ ಪಕ್ಷದ ನಾಯಕರ ದಯಮಾಡಿ ನಿಮ್ಗೆ ಒಂದು ದುರಾದೃಷ್ಟ ಅನ್ಬೋದು. ಎಲ್ಲ ಹಳ್ಳಿಗೆ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವಣ್ಣ ಆಯ್ಕೆ ಮಾಡಿದ್ದಾರೆ. ಸೂಪರ್ 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 ಸೂಪರ್. ಇದು ನಮ್ಮ ಹಕ್ಕೊತ್ತಾಯ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದಂತ ಉಲ್ಲಳ್ಳಿ ಶ್ರೀನಿವಾಸ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಎಲ್ಲ ಪಂಚಾಯತಿಗಳಲ್ಲೂ ಸಹ ಅಭಿವೃದ್ಧಿ ಅಧಿಕಾರ ಅಂತೇಳಿ 13 ವರ್ಷಗಳ ಶಾಸಕರಾಗಿ ಸುದೀರ್ಘವಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಈ ಭಾಗದಲ್ಲಿ ನೋಡಿದ್ರೆ ಅಭಿವೃದ್ಧಿ ಆಗಿದೆ ಅಂತಾರೆ, ಒಂದೇ ಒಂದು ರಸ್ತೆ ಕೂಡ ಸರಿ ಇಲ್ಲ. ಈಗ ನಾವು ಒಂದು ಸ್ಲೋಗನನ್ನು ಮಾಡಿಕೊಂಡು ಗುಂಡಿಯಲ್ಲಿ ರಸ್ತೆ ಹುಡುಕುವಂಥ ಕೆಲಸ ನಾವು ಮಾಡ್ತಾ ಇದ್ವಿ. ಅದಾದ್ಮೇಲೆ ಮತ್ತೆ ನಾನು ಮಾತಾಡ್ತಾ ಇದ್ದೆ, ಅದು ಚಾಲನೆ
ಕೊಟ್ಟು ಹೋಗ್ತಾ ಇದ್ದೀವಿ. ಈಗ ಯಾರು ಅಷ್ಟೇ BJP ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಂದನ್ನ FIR ಮುಖಾಂತರ ಕುಗ್ಸೋದು ಅನ್ನುವಂಥದ್ದು ಅವರು ಕನಸು. ಯಾವುದೇ ಕಾರಣಕ್ಕೂ ಕುಗ್ಸೋದಕ್ಕಾಗಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಕ್ತಿಯುತವಾಗಿದ್ದಾರೆ. ಇಂಥದ್ದು 1000 FIRಗಳಾದ್ರೂ ಎದುರಿಸುವಂಥ ಶಕ್ತಿ ಸಾಮರ್ಥ್ಯ BJP ಕಾರ್ಯಕರ್ತರಲ್ಲಿದೆ. 100% ಇನ್ನು 2 ವರ್ಷಗಳ ಕಾಲ ರಸ್ತೆಗಳನ್ನ ಸರಿಪಡಿಸದೆ ಅಂತೂ ಶಾಸಕರು ಬಿಡಲ್ಲ. ಸರಿ ಸುಮಾರು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ GPRS ಮುಖಾಂತರ 1,00,000 ಗುಂಡಿಗಳನ್ನು ಹುಡುಕಿದ್ದೀವಿ. ಪ್ರತಿ ದಿನ ಇಲ್ಲ ಪ್ರತಿ ವಾರಕ್ಕೊಮ್ಮೆ ಪ್ರತಿಭಟನೆ ನಡೆಸೇ ಎಲ್ಲ ನಮ್ಮ ಹತ್ರ GPS ಮುಖಾಂತರ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ, ಯಾವ್ಯಾವ ರಸ್ತೆ ಹಾಳಾಗಿದೆ. ನಾವು ಹೇಳ್ತಾ ಇದ್ದೀವಲ್ಲ, ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆನೇ ಇಲ್ಲ, ಬರೀ ಗುಂಡಿಯಲ್ಲಿ ರಸ್ತೆ ಹುಡ್ಕೋವಂಥ ಕೆಲಸ ಇವತ್ತಿನ ದಿನ ಮಾಡ್ತಾ ಇದ್ದೀವಿ. ಒಂದೇ ಸರಿ ಅಲ್ಲ ಸರ್, ಪ್ರತಿ ವರ್ಷನೂ ಪ್ರತಿ 5 ವರ್ಷಕ್ಕೊಮ್ಮೆನೂ ಸರ್ಕಾರದ ಹಣ, ಟ್ಯಾಕ್ಸ್ ಕಟ್ಟಿರೋ ಹಣ ಶಾಸಕರ ಮುಖಾಂತರ ಫಂಡ್ ಬರ್ತಾನೆ ಇದೆ, ಮಾಡ್ತಾನೆ ಇದ್ದಾರೆ. ಕಳಪೆ ಕಾಮಗಾರಿನೇ ಆಗ್ತಾ ಇದೆ, ಕಮಿಷನ್ ಬರ್ತಾನೆ ಇದೆ. ಹಾಗಾಗಿ ರಸ್ತೆಗಳು ಯಾವುದು ಸರಿಯಾಗಿ ಕ್ವಾಲಿಟಿ ಆಗಿಲ್ಲ ಅನ್ನೋದೇ ಪ್ರತಿಭಟನೆ. ಹಾಗೆ ಈ ಒಂದು ಪ್ರತಿಭಟನೆಯ ಉದ್ದಕ್ಕೂ ಕೂಡ ಘೋಷಣೆಗಳನ್ನ ಹಾಕಿ ಆಕ್ರೋಶವನ್ನ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದರು. ಸ್ಥಳೀಯ ಶಾಸಕರಾಗಿರುವಂತ ಬಿ ಶಿವಣ್ಣರವರ ವಿರುದ್ಧ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ. ಸಾರ್ವಜನಿಕರಿಗಂತೂ ತುಂಬಾನೇ ಕಷ್ಟ ಆಗ್ತಾ ಇದೆ ಓಡಾಡೋದಕ್ಕೆ. ಬಯಲುಬಸವೇಶ್ವರದಿಂದ ದೇವಸ್ಥಾನದಿಂದ ಕಾಡಗ್ರಹಕ್ಕೆ ಬಂದ್ವಿ. 1 ಅಡಿ 2 ಅಡಿ ಗುಂಡಿಗಳಿದೆ. ನಮ್ಮ ಪಂಚಾಯತಿನವ್ರು ಪಾಪ ಪಾಟೋಲ್ ಮುಚ್ಚಿದ್ದಾರೆ ಸ್ವಾಮಿ. ತಮ್ಮ ಅನುದಾನದಲ್ಲಿ ಇದುವರೆಗೂ ನಾವು 3 ವರ್ಷ ಆಯಿತು. ನೀವು ಈ ಸರ್ಕಾರ ಬಂದು ನಿಮ್ಮದೇ ಆದ ಸರ್ಕಾರ 8 ವರ್ಷಗಳಿಂದ ಇದೆ. ದಯವಿಟ್ಟು ನಾವು ಮೊನ್ನೆನೂ ಸಹಿತ ಆನೇಕಲ್ಲಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗಿ ನಮ್ಮದೇ ಕಾರ್ಯಕರ್ತರು ಮೃತಪಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಪ್ರತಿಭಟನೆಯನ್ನು ಸಹ ಮಾಡಿದ್ದೇವೆ. ಇದೇ ರೀತಿ ತಾವು ಮುಂದಿನ ದಿನಗಳಲ್ಲಿ ಏನಾದರೂ ನೀವು ಕ್ರಮ ಕೈಗೊಳ್ದಿದ್ರೆ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗೂ ಪ್ರತಿ ಯಾವ ಹಳ್ಳಿ ಇದೆ ಎಲ್ಲ ಹಳ್ಳಿನಲ್ಲೂ ನಾವು ಬೈಕ್ ರ್ಯಾಲಿ ಮುಖಾಂತರ ನಾವು ಪ್ರತಿಭಟನೆ ಮಾಡಿ, ಮಾಧ್ಯಮದವ್ರ ಮುಖಾಂತರನೇ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ರಸ್ತೆಯಲ್ಲಿ ನಾವು ಓಡಾಡ್ಕೊಂಡು ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋಂಗೆ ನಮ್ಮ ತಾಲೂಕಿನ ಸರ್ಜಾಪುರ ಭಾಗದ ಎಲ್ಲ ನಮ್ಮ ರೈತ ಮುಖಂಡರು, ನಮ್ಮ ಪಕ್ಷದ ಹಿರಿಯರು, ಉಲ್ಲಳ್ಳಿ ಶ್ರೀನಿವಾಸ ಇರ್ಬೋದು, ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ SRT ಅಶೋಕ್ರವರು, ಈಲಲ್ಗೆ ಕೃಷ್ಣಾರೆಡ್ಡಿ ಅವರು, ಮುರಳಿ ಕೃಷ್ಣ ಅವರು, ನಮ್ಮ ಗಣೇಶ್ ಅವರು, ಮತ್ತು ರಾಧಾಕೃಷ್ಣ, ನಮ್ಮ ಮಂಜುನಾಥ್, ಕುಮಾರನಹಳ್ಳಿ ಮಂಜುನಾಥ್, ಮತ್ತು ಭೂಸ್ವಾಧೀನ ಹೋರಾಟ ಸಮಿತಿ ಎಲ್ಲ ನಮ್ಮ ಪದಾಧಿಕಾರಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ವೇಣುವರು ಇರ್ಬೋದು, ಮತ್ತು ನಮ್ಮ ತಾಲೂಕು ಉಪಾಧ್ಯಕ್ಷರಾದಂಥ ನಮ್ಮ ಯೋಗೇಶ್ ಅವರು, ಎಲ್ಲ ನಾಯಕರು ನಮಗೆ ಜೊತೆ ರ್ಯಾಲಿಯಲ್ಲಿ ಬಂದಿದ್ದಾರೆ. ಸುಮಾರು ನಾವು 3 ಅವರಿಂದ ನಾವು ಬಂದಿದ್ದೀವಿ. ಈಗ ಬೈಕ್ನಲ್ಲಿ ಯಾವೊಂದು ರಸ್ತೆನೂ ಸರಿ ಇಲ್ಲ. ನಮ್ಮ ಶಾಸಕರಲ್ಲಿ ನಾವೇನು ರಿಕ್ವೆಸ್ಟ್ ಮಾಡೋದಲ್ಲ, ಅವ್ರ ಕರ್ತವ್ಯ ಇದು. ನಾವೇನು ರಿಕ್ವೆಸ್ಟ್ ಮಾಡಿ ಕೇಳಬೇಕಾಗಿಲ್ಲ. ಎಲ್ಲ ನಿಮಗೆ ಓಟಾಗಿ ಗೆಲ್ಲಿಸಿದ್ದಾರೆ. ನಿಮ್ಮ ಒಂದು ಬೇಸಿಕ್ ಕರ್ತವ್ಯನ ನೀವು ನಿರ್ವಹಿಸಿ ಅಂತ ಹೇಳ್ತಾ ನಮ್ಮ ಮುಂದಿನಲ್ಲಾದರೂ, ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆಗ್ತಾಯಿದೆ. ಈಗ ಮಾನ್ಸೂನ್ ಸ್ಟಾರ್ಟ್ ಆಗ್ತಾಯಿದೆ. ಇನ್ನೂ ಗುಂಡಿಗಳು ತುಂಬ ಹೆಚ್ಚಾಗ್ತಾಯಿದೆ. ಇನ್ನು ಸಾವು ನೋವುಗಳು ಸಂಭವಿಸೋಕ್ಕೆ ಮುಂಚೆ ತಮ್ಮ ವಿರುದ್ಧವಾಗಿ ಪ್ರತಿಭಟನೆಗಳು ಇನ್ನೂ ಹೆಚ್ಚಾಗೋದಕ್ಕೆ ಮುಂಚೆ ತಾವು ಎಚ್ಚೆತ್ತುಕೊಂಡು ತಾಲೂಕಿನಾದ್ಯಂತ ತಾವು ಗುಂಡಿಗಳು ಮುಚ್ಚೋ ಕಾರ್ಯದಲ್ಲಿ ರೋಡ್ಗಳನ್ನ ಸರಿಪಡಿಸಿ ಅಂತ ಹೇಳ್ತಾ ಎಲ್ಲರಿಗೂ ಈ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿರತಕ್ಕಂಥ ನಮ್ಮ ಎಲ್ಲ BJP ಕಾರ್ಯಕರ್ತರಿಗೆ, ನಮ್ಮ ಲೀಡರ್ಸ್ಗೆ, ನಮ್ಮ ರೈತ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ, ತಾವು ನಮ್ಮ ಜೊತೆನೇ ತಾವು ಆಟೋ ಮಾಡ್ಕೊಂಡು ಬಂದಿದ್ರ. ನಾವು 10 ಕಿಲೋಮೀಟರ್ ಸ್ಪೀಡಲ್ಲೂ ಸಹಿತ ನಾವು ನಮ್ಮ ಜೊತೆ ನೀವು ಬರೋಕ್ಕಾಗಲಿಲ್ಲ. ತಮಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಧನ್ಯವಾದಗಳನ್ನು ಮೋದಿ ಏನು ಮಾಡಿದ್ದಾರೆ ಅಂತ ನಮ್ಮ ಗೃಹ ಮಂತ್ರಿ ಪ್ರಿಯಾಂಕರ್ಗೆ ಹೇಳ್ತಾರೆ. ಅವ್ರಿಗೆ ಏನು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಫಸ್ಟು ನಮ್ಮ ಇಂಡಿ ದೇಶದಲ್ಲಿ ಫಸ್ಟ್ ಇದು 400 ಏರ್ಪೋರ್ಟು, ಇವತ್ತು 1000 ಏರ್ಪೋರ್ಟ್ ಇದೆ. ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟು ನೋಡಿದ್ರೆ ಇವತ್ತು ಫಾರಿನ್ ಬಿಟ್ಟು ಹೆಂಗಿದೆ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಹೆಂಗೆ ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ ಅಂತ. ಅದೇ ರೀತಿ ನಮ್ಮ ಭಾರತದಲ್ಲಿ ಭ್ರಷ್ಟಾಚಾರ ಇವತ್ತು ಸೆಂಟ್ರಲ್ಲಿ ಒಂದೇ ಒಂದು ಹಗರಣ ಇಲ್ಲ. ಇವತ್ತು ನಮ್ಮ ಕರ್ನಾಟಕ ತಗೊಂಡ್ರೆ 1000 ಹಗರಣ ಇದೆ. ಮೇಲಿಂದ ಕೆಳಗಿನವರೆಗೂ ಎಲ್ಲ ರೀತಿ ಎಲ್ಲ ಕಲ್ತ್ಬಿಟ್ಟು ಲೈನಾಗಿ ಹಗರಣ ಮಾಡೋದು. ಅದೇ ರೀತಿ ನಮ್ಮ ತಾಲೂಕಿನ ಶಾಸಕರಾದ ಶಿವಣ್ಣವರು ನಮ್ಮ ಹಳ್ಳಿಗಳನ್ನ ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದಾರೆ. ಒಂದು ಸತಿ ವಿಸಿಟ್ ಕೊಟ್ಟರೆ, ಅವ್ರು ಕಾರಲ್ಲಿ ಬಂದು ವಿಸಿಟ್ ಕೊಟ್ಟರೆ ಸಾಕು, ಗೊತ್ತಾಗುತ್ತೆ ಯಾವ ರೀತಿ ಗುಂಡಿಗಳಿದೆ ಅಂತ. ಅವ್ರು ದಯವಿಟ್ಟು ಆ ಗುಂಡಿಗಳಿಗೆ ಯಾವತ್ತು ಮುಕ್ತಿ ಕೊಡ್ತಾರೋ ಆವತ್ತು ನಮ್ಮ ತಾಲೂಕು ಉದ್ಧಾರ ಆಗುತ್ತೆ ಅನ್ನೋ ಒಂದು ಆಗುತ್ತೆ. ಅದೇ ರೀತಿ ಇವತ್ತು ನಮ್ಮ ರೈತರ ಕೂಗು ಸತತವಾಗಿ 1.5 ವರ್ಷದಿಂದ ಸತತವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗಮನಕ್ಕೆ ಬಂದೇ ಇಲ್ಲ.
ಸುಮ್ಮನೆ ವಿಧಾನಸೌಧದಲ್ಲಿ ನೆಪಕ್ಕೆ ಮಾತಾಡ್ತಾರೆ ಅಷ್ಟೇ. ಬಟ್ ಯಾವುದೇ ರೀತಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋಂಥ ಕೆಪಾಸಿಟಿ ರೀತಿಯಲ್ಲಿ ಮಂತ್ರಿಗಳ ಹತ್ರ ಧಮಕಿ ಹಾಕಿ ಮಾತಾಡೋ ರೀತಿಯಲ್ಲಿ ಅವರು ಯಾವುದೇ ಕಾರ್ಯವನ್ನು ಕೈಗೊಳ್ತಾ ಇಲ್ಲ. ಇದೆಲ್ಲ ಮಾಡ್ಬೇಕಂದ್ಬಿಟ್ಟು ನಮ್ಮ ಆನೇಕಲ್ ತಾಲೂಕು ರೈತರು ಮತ್ತು ಸಾರ್ವಜನಿಕರು ನೆಮ್ಮದಿಯಾಗಿರ್ಬೇಕಂದ್ರೆ ಇವತ್ತು ರಸ್ತೆ ಮುಕ್ತವಾಗಿರಬೇಕು. ಮತ್ತು ಯಾವುದೇ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ ಮುಕ್ತವಾದ ಆಡಳಿತ ಇಲ್ಲ. ಇವತ್ತು ನಮ್ಮ ತಾಲೂಕಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ದಯವಿಟ್ಟು ಅದು ನಿಲ್ಲಬೇಕಂತ ನಮ್ಮ ಶಾಸಕರಿಗೆ ಈ ಮುಖಾಂತರ 30 ವರ್ಷಗಳಿಂದ ಅವರೇನೂ ಮಾಡಲಿಲ್ಲ, ಮತ್ತೆ ನಮ್ಮನ್ನ ಯಾಕೆ ಕೇಳ್ತಿದ್ದಾರೆ ಅಂತ. 30 ವರ್ಷದಿಂದ ಅವ್ರು ಮಾಡಲಿಲ್ಲ ಅಂತ ನಿಮ್ಮನ್ನ ಕುಣಿಸಿದೀವಲ್ಲ, ನೀವು ಏನು ಮಾಡ್ತಿಲ್ಲಲ್ಲ, ಬಿಟ್ಕೊಡಿ ಮತ್ತೆ ಅವ್ರಿಗೆ ವಾಪಸ್ಸು. ಯಾಕೆ ನೀವು ಇಟ್ಕೊಂಡಿದ್ದೀರಾ? ಅದು ಸಾಲದು ಅಂತ ಈಗ ಈಗ ನೋಡಿದ್ರಿ, ಈಗ ಮೀಡಿಯಾದವರೆಲ್ಲ ನೋಡಿದ್ರಿ ನಮ್ಮ ರಸ್ತೆಗಳು ಹೇಗಿದೆ ಅಂತ. ನಮ್ಮ ರಸ್ತೆಗಳಿಗೆ ಒಂದು ಡಾಂಬರೀಕರಣ ಮಾಡ್ಲಿಕ್ಕೆ ಆಗದೆ ಇರೋರು ನಮ್ಮ ಜಮೀನುಗಳನ್ನ ತಗೊಂಡು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಎಲ್ಲಿದೆ ಹೇಳಿ? ಪ್ರಿಯಾಂಕಾ ಖರ್ಗೆ ಮಾತಾಡಿದ್ರೆ RSS ಅಂತ ಹೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ ಪಾಪ ಅವ್ರಿಗೆ RSS ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ಏನೋ ಗೊತ್ತಿಲ್ಲ. ಅದನ್ನ ಬಿಟ್ಟು ಇಲ್ಲಿ ನಾವು ರೈತರ ಬಗ್ಗೆ ಏನು ಕಷ್ಟಪಡ್ತಾ ಇದ್ದೀವಿ ರೈತರೆಲ್ಲ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಒಂದು RSS ಪಕ್ಷದವರು ಒಂದು ಕೋಲ್ ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು ಇದಕ್ಕೆಲ್ಲ ರ್ಯಾಲಿ ಮಾಡಿದ್ರು ಅಂತ ಇದಕ್ಕೆಲ್ಲ ಇವರು ಬಾಯಿಗೆ ಬಂದಾಗೆ ಉದ್ದುದ್ದ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಯಾಕೆ ನಾವು ರೈತರು ರ್ಯಾಲಿ ಅಂತ ಮಾಡಿದಾಗ ಯಾಕೆ ನಾವು ಕಣ್ಣು ಕಾಣಿಸ್ತಾ ಇಲ್ವಾ? ನಮ್ಮ ಕಷ್ಟಗಳಿಗೆ ಕಣ್ಣು ಕೇಳಿಸ್ತಾ ಇಲ್ವಾ? DCM ಅವರು ಪಾಪ DK ಶಿವಕುಮಾರ್ ಅವರು ತುಂಬ ಚೆನ್ನಾಗಿ RSSದು ಏನಿದೆ ಈ ಸದಾ ಮಾತೃಭೂಮಿ ವ್ಯವಸ್ಥೆಲೆ ಪದ್ಯ ಹೇಳಿನೇ ಪಾಪ CM ಆಗಿಬಿಟ್ರು. ಪಾಪ ಪ್ರಿಯಾಂಕಾ ಖರ್ಗೆ ಅವರು ಇದನ್ನೇ ಪ್ಲಾನ್ ಮಾಡ್ತಾ ಇದ್ದಾರೆ, ಅವರು CM ಆಗಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತು ಇವರ ಹೊಲಸು ರಾಜಕಾರಣಿಗಳನ್ನ ಪಕ್ಕಕ್ಕಿಟ್ಟು ನಮ್ಮ ಕರ್ನಾಟಕದಲ್ಲಿ ಏನು ರೈತರು ನಾವು ಬೀದಿಗಳಲ್ಲಿ ಹಳಿತಾ ಇದ್ದೀವಿ, ನಮ್ಮ ಬಗ್ಗೆ ಸ್ವಲ್ಪ ಗಮನ ಕೊಡ್ಲಿಕ್ಕೆ ಹೇಳಿ. ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಮಾತಿದ್ರೆ BJP ಕಾಂಗ್ರೆಸ್ ಈ ಥರ ಅಲ್ಲ. ಈಗ BJP ಅವ್ರು ಮಾಡಲಿಲ್ಲ ಅಂತ ಕಾಂಗ್ರೆಸ್ಗೆ ಓಟ್ ಹಾಕಿ ನಾವು ಗೆಲ್ತಿದ್ದೀವಲ್ವ, ಮತ್ತೆ ನೀವೇನು ಕರೆದು ಗುಡ್ಡಾಗ್ತಾ ಇದ್ದೀರಾ ಇಲ್ಲಿ ಹೇಳಿ? ಏನಾದರೂ ಮಾಡ್ತಿದ್ದೀರಾ? ನೀವು ಏನು ಮಾಡ್ತಿಲ್ಲ ಅಂದಾಗ ನೀವು ಸರ್ಕಾರ ಬಿಟ್ಟು ಬನ್ನಿ, ನಾವು ವಾಪಸ್ ಅವನ್ನೇ ಕೊಡಿಸ್ತೀವಿ ಸರ್ಕಾರದಲ್ಲಿ. ನಾವು ಮಾಡಲ್ಲ, ಅವರು ಮಾಡಲ್ಲ, ಏನು ಜಗಳ ಮಾಡ್ಲಿಕ್ಕಿದ್ದೀರಾ? ವಿರೋಧ ಪಕ್ಷದವರು ಇರೋದು ಏನಕ್ಕೆ? ನೀವು ತಪ್ಪು ಮಾಡ್ತಿದ್ರೆ ಅದನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಆಗ ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ FIRಗಳಾಗ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ಅಂದರೆ ಕಾನೂನು ಒಂದು ಪಕ್ಷಕ್ಕೆ ಮಾತ್ರನಾ, ಬೇರೆಯವ್ರಿಗೆ ಇಲ್ವಾ? ಇವರು ರ್ಯಾಲಿಗಳು ವಿಧಾನಸೌಧ ಮುಂದೆ ರ್ಯಾಲಿಗಳು ಮಾಡ್ತಾರೆ, ಧರಣಿಗಳು ಕೂತ್ಕೊಳ್ತಾರೆ. ಯಾಕೆ? ಆಗ ಯಾರು ಕೇಳಿದ್ರು? ಆಗ ನಿಮ್ಮ ಮೇಲೆ FIR ಹಾಕ್ಬೇಕಲ್ವಾ? ಎಷ್ಟು ಜನಕ್ಕೆ FIR ಹಾಕಿದ್ದಾರೆ? ವಿಧಾನಸೌಧದಲ್ಲಿ ಸದನಗಳು ನಡೀತಾ ಇರುವಾಗ ಕೂತ್ಬಿಟ್ಟು ಇವರು ಬೇಕಾಬಿಟ್ಟಿಗಳು ಕುತ್ಕೊಂಡು ಮಾಡ್ತಾ ಇದ್ದಾರೆ ಅಲ್ವಾ? ಯಾಕೆ ನಿಮ್ಮ ಹತ್ರ ಟಾಪಿಕ್ಗಳಿಲ್ವಾ? ಇಲ್ಲಿ ರಾಜ್ಯದಲ್ಲಿ ಜನತೆ ಹರಿತಾ ಇದ್ದಾರೆ. ನಿಮ್ಮ ಹಳ್ಳಿಗಳಲ್ಲಿ ನೋಡಬೇಕು, ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಂತ ಮಕ್ಕಳಿಗೆ ಕೃತಕವಾಗಿ ಸ್ವಿಮ್ಮಿಂಗ್ ಪೂಲ್ ಮಾಡಿ ಕೊಟ್ಟಿದ್ದಾರೆ. ಯಾಕಂದ್ರೆ ಈಜಾಡ್ಲಿಕ್ಕೆ. ಒಟ್ನಲ್ಲಿ ಆನೇಕಲ್ ತಾಲೂಕಿನಾದ್ಯಂತ ಎಲ್ಲ ರಸ್ತೆಗಳು ಕೂಡ ಹಾಳಾಗಿದೆ. ಇಂದು ಸರ್ಜಾಪುರ ಹೋಬಳಿಯಲ್ಲಿ ಬರುವಂತಹ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ, ಹಾಗೆಯೇ ಅಂದೇನಹಳ್ಳಿ, ಸರ್ಜಾಪುರ, ಹೆಮರೆ, ನೆರಿಗಾ ಹಾಗೂ ಬಿಲವಾರದಹಳ್ಳಿ ಮುಂತಾದ ಪಂಚಾಯಿತಿಗಳಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಈ ಒಂದು ಗುಂಡಿಗಳಿಂದ ಮುಕ್ತಿ ಯಾವಾಗ ಎನ್ನುವಂತ ಪ್ರಶ್ನೆಯನ್ನ ಎಲ್ಲರೂ ಕೂಡ ಶಾಸಕರಿಗೆ ಕೇಳ್ತಿದ್ದಾರೆ. ಇದಕ್ಕೆ ಉತ್ತರವನ್ನ ಯಾವಾಗ ಕೊಡ್ತಾರೆ ಎನ್ನುವುದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.